ಪ್ರೈಮ್ ಟೈಮ್ ಎಟ್ 9ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಕೃಷ್ಣಗಿರಿಯಲ್ಲಿ ಉಗ್ರರು ಅಡಗಿದ್ದಾರೆಂದ ಶೋಭಾ ಕರಂದ್ಲಾಜೆ. ಸಚಿವೆ ಹೇಳಿಕೆ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ ತಮಿಳುನಾಡು ಸರ್ಕಾರ. 48 ಗಂಟೆಯಲ್ಲಿ ವರದಿ ನೀಡಲು ಕೇಂದ್ರ ಚುನಾವಣಾ ಆಯೋಗದಿಂದ ಕರ್ನಾಟಕದ ಆಯೋಗಕ್ಕೆ ಸೂಚನೆ. ಪ್ರಜಾಪ್ರಭುತ್ವ ಯುದ್ಧಕ್ಕೆ ಕಾಂಗ್ರೆಸ್ ಸೇನಾನಿಗಳ 2ನೇ ಪಟ್ಟಿ ಸಿದ್ಧ. ಕೆಲವೇ ಕ್ಷಣಗಳಲ್ಲಿ ಲೋಕ ಕದನದ ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿ ರಿಲೀಸ್ ಸಾಧ್ಯತೆ. ಟಿಕೆಟ್ ಸಿಗದ ಸುಳಿವು ಸಿಗ್ತಾ ಇದ್ದಂತೆ ವೀಣಾ ಕಾಶಪ್ಪನವರ್ ಕಣ್ಣೀರಿಟ್ರೆ ಶಿವಮೊಗ್ಗದಲ್ಲಿ ದೊಡ್ಡಮನೆ ಸೊಸೆಯ ಪ್ರಚಾರ. ಕಾಂಗ್ರೆಸ್ ಪಾಳ್ಯದಲ್ಲಿ ಲೋಕಸಮರಕ್ಕೆ ಸಶಕ್ತ ಸೇನಾನಿಗಳದ್ದೇ ಸಮಸ್ಯೆ. ಟಿಕೆಟ್ ಕೊಟ್ರೆ ನಾವಲ್ಲೇ, ಕ್ಷಮಿಸಿ ರಾಹುಲ್ ಅಂತಿದ್ದಾರೆ ಘಟಾನುಘಟಿ ಕೈ ನಾಯಕರು. ಖರ್ಗೆ ಬೆನ್ನಲ್ಲೇ ಸ್ಪರ್ಧೆಗೆ ಮುನಿಯಪ್ಪ, ಜಾರಕಿಹೊಳಿ, ಕೃಷ್ಣಪ್ಪ ಸೇರಿ ಹಲವರು ಹಿಂದೇಟು. ಕೇಸರಿ ಪಾಳ್ಯದಲ್ಲಿ ರಾಜ್ಯದ 2ನೇ ಪಟ್ಟಿ ಬಿಡುಗಡೆಗೆ ಕಸರತ್ತು. ನಾಡಿದ್ದು ಶುಕ್ರವಾರ 2ನೇ ಪಟ್ಟಿ ಬಿಡುಗಡೆ ಸಾಧ್ಯತೆ. ಚಿನ್ನದ ನಾಡು ದಳಪತಿಗಳ ಪಾಲಾಗುವ ಸುಳಿವಿನ ನಡುವೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಕುತೂಹಲ ಕೆರಳಿಸಿದ ನಿಖಿಲ್. ಲೋಕಸಮರಕ್ಕೆ ಕೇಸರಿ ಕಲಿಗಳಿಗೆ ದೊಡ್ಡ ಟಾರ್ಗೆಟ್. 37 ಕೋಟಿ ಮತಗಳೊಂದಿಗೆ 370 ಕ್ಷೇತ್ರ ಗೆಲ್ಲುವ ಗುರಿ. ಕಳೆದ ಬಾರಿಗಿಂತ 14 ಕೋಟಿ ಹೆಚ್ಚುವರಿ ಮತ ಪಡೆಯೋಕೆ ಮೋದಿ ಟಾರ್ಗೆಟ್ ಸೆಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.